ಗಣಪತಿ ಗುರುಮೇಕಂ ಸಚ್ಚಿದಾನಂದರೂಪಂ ವಿಬುಧ ನಿಭಃ ಸೇವ್ಯಂ ಯೋಗಮಾರ್ಗಾಧಿರೂಢಂ ಶರಣಮುಪಗತಾನಾಮಾರ್ತಿ ಸಂಘಾದ್ರಿವಜ್ರಂ ಮಮ ಹೃದಯ ನಿವಾಸಂ ಭಕ್ತಿನಮ್ರೋ ನಮಾಮಿ. ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತಾನಂದದಾಯಕ ದಿಗಂಬರ ಮುನೇ ಬಾಲ ಪಿಶಾಚ ಜ್ಞಾನಸಾಗರ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಪರಮ ಪವಿತ್ರವಾದಂಥ ಈ ಆಷಾಢ ಮಾಸದಲ್ಲಿ ಬಹಳ ವಿಶೇಷವಾದಂಥ ನಮ್ಮ ದತ್ತಕ್ಷೇತ್ರದಲ್ಲಿ ಶಿವಮೊಗ್ಗ ಇವತ್ತು ನೀವೆಲ್ಲರೂ ಕೂಡ ಸೇರಿ ಬಹಳ ಭಕ್ತಿಯಿಂದ ಅನಘಾವ್ರತವನ್ನು ಆಚರಣೆ ಮಾಡಿಕೊಂಡಿದ್ದೀರಿ. ಇದನ್ನು ಅನಘಾಷ್ಟಮಿ ವ್ರತ ಅಂತಲೂ ಕೂಡ ಕರೀತಾರೆ. ಅಷ್ಟಮಿ ದಿವಸ ಮಾಡಿದಾಗ ಅದು ಅನಘಾಷ್ಟಮಿ ವ್ರತವಾಗುತ್ತೆ. ಹೀಗೆ ನಾವು ಬಿಡಿ ದಿನಗಳಲ್ಲಿ ಮಾಡಿಕೊಂಡಾಗ ಅದು ಅನಘಾವ್ರತವಾಗುತ್ತೆ. ಅಷ್ಟಮಿ ಅಲ್ಲವಲ್ಲ ಇವತ್ತು, ಹಾಗಾಗಿ ಅನಘಾವ್ರತ ಅಂತ ಹೇಳಬೇಕು. ಅಷ್ಟಮಿ ದಿವಸ ಮಾಡಿದಾಗ ಅಷ್ಟಮಿ ವ್ರತ. ಸ್ವಾಮಿಯ ಹೆಸರು ಅನಘನು, ಆ ತಾಯಿಯ ಹೆಸರು ಅನಘಾ ಮಾತೆ, ಅನಘಸ್ವಾಮಿ. ಇವರಿಬ್ಬರು ಆದಿ ದಂಪತಿಗಳು, ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದಂಥವರು. ಆ ದತ್ತಾತ್ರೇಯ ಸ್ವಾಮಿಯ ಯೋಗ ಶಕ್ತಿಯೇ ಅನಘಾ ಮಾತೆ. ನಮ್ಮ ಪೂಜ್ಯ ಗುರುದೇವರಾದಂಥ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಭಕ್ತರಿಗೆ ಈ ಲೋಕಕ್ಕೆ ಬೇಕಾದಷ್ಟು ಅನುಗ್ರಹವನ್ನು ಮಾಡಿದ್ದಾರೆ, ಹೇಳಕ್ಕೆ ಸಾಧ್ಯವಿಲ್ಲ. ಕಳೆದ ಶತಮಾನದಲ್ಲಿ ದತ್ತಾತ್ರೇಯ ಸ್ವಾಮಿಯ ಬಗ್ಗೆ ಪ್ರಚಾರ ಮಾಡಿದವರಲ್ಲಿ ವಾಸುದೇವಾನಂದ ಸರಸ್ವತಿ ಸ್ವಾಮಿಯವರು, ಟೆಂಬೆ ಮಹಾರಾಜ್ ಅಂತ ಕರಿತೀವಿ, ಅವರಿಲ್ಲೂ ಕೂಡ ಬಂದಿದ್ದರು. ಅವರ ಸಂಚಾರದಲ್ಲಿ ಅವರು ಅಷ್ಟು ದತ್ತನ ಪ್ರಚಾರವನ್ನು ಮಾಡಿದಂಥವ್ರು ಕಳೆದ ಶತಮಾನದಲ್ಲಿ. ಇನ್ನು ಈ ಶತಮಾನದಲ್ಲಿ ದತ್ತನನ್ನು ಮೂಲೆ ಮೂಲೆಗೆ, ಬರೀ ನಮ್ಮ ದೇಶದಲ್ಲೇ ಅಲ್ಲ ವಿದೇಶಗಳಲ್ಲೂ ಕೂಡ ಮುಟ್ಟಿಸಿದವರು ಅಂದರೆ ಪೂಜ್ಯ ಶ್ರೀ ಸ್ವಾಮೀಜಿಯವರು ಅನ್ನೋದನ್ನು ನಾವು ಬಹಳ ಆನಂದವಾಗಿ ಹೇಳ್ಬೋದು, ಸಂತೋಷವಾಗಿ ಹೇಳ್ಬೋದು. ಹಾಗೆ ಎಲ್ಲೆಲ್ಲೂ ಕೂಡ ದತ್ತ ಪ್ರಚಾರವನ್ನು ಮಾಡಿ ದತ್ತನ ತತ್ವವನ್ನು ಎಲ್ಲರಿಗೂ ಕೂಡ ತಿಳಿಸಿ, ಎಲ್ಲೋ ಯಾವತ್ತೋ ಯಾವುದೋ ಯುಗದಲ್ಲಿ ಮಾಡಿರುವಂಥ ಈ ಅನಘಾವ್ರತವನ್ನು ಮತ್ತೆ ನಮಗೆ ಪರಿಚಯಿಸಿ, ಈಗ ನೀವು ಕಥೆಯನ್ನು ಕೇಳಿದ್ರಿ, ಬಹಳ ಚೆನ್ನಾಗಿ ಮಾಡಿಸ್ತಾ ಇದ್ದರು, ನಾನು ಕೂಡ ಕೇಳ್ತಾ ಇದ್ದೆ. ಕೃತಯುಗದಲ್ಲಿ ಕಾರ್ತವೀರ್ಯಾರ್ಜುನ ಚಕ್ರವರ್ತಿಯಿಂದ ಆ ಸ್ವಾಮಿ ಮಾಡಿಸಿರುವಂಥ ವ್ರತ. ಅದಾದ ಮೇಲೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರರೇ ಸ್ವಯಂ ಮಾಡಿರುವಂಥ ವ್ರತ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠಿರನಿಂದ ಮಾಡಿಸಿರುವಂಥ ವ್ರತ. ಆದರೆ ಕಲಿಯುಗದಲ್ಲಿ ಕೆಲವೆಲ್ಲ ನಾವು ಮರೆತು ಹೋಗ್ತಾ ಇರ್ತೀವಿ. ಕಲಿಯುಗದಲ್ಲಿ ಮರುವು ಜಾಸ್ತಿ, ಜ್ಞಾಪಕ ಶಕ್ತಿಯೂ ಜಾಸ್ತಿ. ಬೇಡದೇ ಇರೋದನ್ನು ಜ್ಞಾಪಕ ಇಟ್ಕೊಳ್ಳೋದು, ಬೇಕಿರೋದನ್ನು ಬಿಟ್ಬಿಡೋದು, ಇದು ಕಲಿಯುಗದ ಒಂದು ಲಕ್ಷಣ. ಕಲಿಯುಗದ ಮಾನವರಲ್ಲಿ ಇದು ಬಹಳ ಹೆಚ್ಚಾಗಿ ನಾವು ನೋಡ್ತಾ ಇರ್ತೀವಿ. ಮಂದಬುದ್ಧಿಗಳೇನಲ್ಲ, ಅವತ್ತೋ ಬೈದು 10 ವರ್ಷದಿಂದ ಯಾರೋ ಏನೋ ಆಡಿರೋ ಮಾತು ಜ್ಞಾಪಕ ಇರುತ್ತೆ. ಅದಾದ ಮೇಲೆ ಒಂದು 100 ಸಲ ತಪ್ಪಾಯಿತು ಅಂತ ಹೇಳಿರ್ತಾರೆ, ಆದರೆ ಮರೆಯೋದಿಲ್ಲ. ನೀನು ಬೈದ ಅದೇ ಜ್ಞಾಪಕ ಇಟ್ಕೊಳ್ತಾರೆ. ಇದು ಕಲಿಯುಗದಲ್ಲಿ ಒಂದು ಲಕ್ಷಣ. ಹಾಗೆ ಎಲ್ಲ ಮರೆತಿದ್ರು ಅನಘಾಷ್ಟಮಿ ವ್ರತದ ಬಗ್ಗೆ. ಯಾರಿಗೂ ಕೂಡ ಒಂದು ತಿಳುವಳಿಕೆ, ಅರಿವು ಇರಲಿಲ್ಲ. ಆ ಸಮಯದಲ್ಲಿ ಪೂಜ್ಯ ಸ್ವಾಮೀಜಿಯವರು ದತ್ತದರ್ಶನಂ ಅಂಥೇಳಿ ಒಂದು ಚಿತ್ರವನ್ನು ಕೂಡ, ಸಿನಿಮಾವನ್ನು ಕೂಡ ತೆಗೆಸ್ತೀವಿ. ದತ್ತಾತ್ರೇಯ ಸ್ವಾಮಿಯ ತತ್ವ ಎಲ್ಲರಿಗೂ ತಿಳಿಯಬೇಕು ಅಂತ ಹೇಳಿ ನೀವು ನೋಡಿರ್ಬೋದು. ಆವಾಗಿನ ಪರಿಸ್ಥಿತಿಯಲ್ಲಿ ಕನ್ನಡದಲ್ಲಿ ಅದು ಭಾಷಾಂತರವಾಗ್ತಿರಲಿಲ್ಲ. ಈಗ ಆಗುತ್ತೆ, ಎಲ್ಲವೂ ಆಗುತ್ತೆ. ತೆಲುಗಿನಲ್ಲಿದೆ, ಹಿಂದಿಯಲ್ಲೂ ಇದೆ, ತಮಿಳಿನಲ್ಲಿದೆ, ಕನ್ನಡದಲ್ಲೂ ಕೂಡ ಎಲ್ಲ ಪ್ರಚಾರವಾಗಬೇಕು. ಆ ದತ್ತದರ್ಶನ 85ರಲ್ಲಿ ಆ ಸಮಯದಲ್ಲಿ ಈ ಅನಘಾವ್ರತವನ್ನು ಸ್ವಾಮೀಜಿಯವರು ಪ್ರಚಾರ ಮಾಡಿದ್ರು. ಆಗಿಂದ ಇನ್ನೂ ಇದನ್ನು ದತ್ತಭಕ್ತರು ಹಿಡ್ಕೊಂಡ್ರು. ಅದರ ಫಲ ಹೇಳೋಕ್ಕೆ ಸಾಧ್ಯ ಇಲ್ಲ. ಅನಘಾ ವ್ರತದ ಫಲ ಇಷ್ಟು ಅಷ್ಟು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ದತ್ತದರ್ಶನ ಪುಸ್ತಕವನ್ನು ಕೂಡ ಸ್ವಾಮೀಜಿಯವರು ಕನ್ನಡದಲ್ಲೂ ಇದೆ,
ರಚನೆ ಮಾಡಿ ಬಹಳಷ್ಟು ಪ್ರಚಾರ ಮಾಡಿದ್ರು. ಅದನ್ನು ಪಾರಾಯಣ ಮಾಡಿದ್ರೆ ದತ್ತ ತತ್ವ ಎಲ್ಲ ನಮಗೆ ಗೊತ್ತಾಗುತ್ತೆ, ಎಲ್ಲ ಥರದ ಕಷ್ಟಗಳು ನಿವಾರಣೆ ಆಗುತ್ತೆ. ಅಂಥ ಅನಘಾ ವ್ರತ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ನಡೆದಿದೆ. ಯಾರು ಏನೇ ಮನಸ್ಸಿನಲ್ಲಿ ಕೋರಿಕೆ ಇದ್ದರೂ, ಮನೆಯಲ್ಲಿ ಮೈಯಲ್ಲಿ ಯಾವುದೇ ಥರದ ಕಷ್ಟ ರೋಗ ರುಜಿನ ಇದ್ದರೂ ಕೂಡ ಈ ಅನಘಾ ವ್ರತವನ್ನು ಮಾಡಿಕೊಂಡ್ರೆ ಆ ಸ್ವಾಮಿಯ ಒಂದು ಅನುಗ್ರಹದಿಂದ ವ್ರತ ಆ ಸಮಯದಲ್ಲಿ ನಾವು ಒಂದು ನಿಷ್ಠೆಯಾಗಿ ಸ್ವಾಮಿಯ ಮೇಲೆ ಮನಸ್ಸಿಟ್ಟು ಏಕಾಗ್ರವಾಗಿ ಆ ತಂದೆ ತಾಯಂದಿರು, ಅವರು ಜಗದ ರಕ್ಷಕರು, ಜನನಿ ಜನಕರು, ಅವರ ಒಂದು ಸಂತಾನವೇ ಅಷ್ಟಸಿದ್ಧಿಗಳು. ಇನ್ನೇನು ಬೇಕು, ಅದಕ್ಕಿಂತ ಇನ್ನೇನು ಕೋರಿಕೆ ಇರೋಕ್ಕೆ ಸಾಧ್ಯ ಇಲ್ಲ. ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶಿತ್ವಂ ವಶಿತ್ವಂ ಇವೆಲ್ಲವೂ. ಇಲ್ಲಿ ಕಾಮಾವಸಾಯಿತ ಅದನ್ನು ಕೂಡ ಸೇರಿಸಿದ್ದಾರೆ. ಕಾಮಾವಸಾಯಿತ ಎಲ್ಲ ಕೋರಿಕೆಗಳಾದ ಮೇಲೆ ಇನ್ನು ಯಾವುದೇ ಕೋರಿಕೆ ಇಲ್ಲದೇ ಇರುವಂಥ ಒಂದು ಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥ ಒಂದು ಶಕ್ತಿ. ನಾವು ಕನ್ನಡದಲ್ಲಿ ನನ್ನ ಕೋರಿಕೆ ತೀರ್ತು ಅಂತೀವಿ ವಿಶೇಷವಾಗಿ. ಎಂಥ ಒಳ್ಳೆಯ ಪದ ನೋಡಿ, ಕೋರಿಕೆ ತೀರ್ತು ಅಂತ. ಯಾರು ಪರಮಪದಕ್ಕೆ ಹೋಗಿ ಸೇರಿಕೊಂಡ್ರೆ ತೀರು ಹೋದರು ಅಂತೀವಿ. ಯೋಚನೆ ಮಾಡಿ, ತೀರು ಹೋದರು ಅಂತೀವಿ ನಾವು. ಕೋರಿಕೆ ತೀರ್ತು, ತೀರು ಹೋದರು, ಇವೆರಡನ್ನು ನೀವು ಹೋಲಿಸಿ ಅನ್ವಯ ಮಾಡಿ ನೋಡಿಕೊಂಡ್ರೆ ನಿಮಗೆ ಅರ್ಥವಾಗುತ್ತೆ ಕಾಮಾವಸಾಯಿತ ಅಂದರೆ ಏನು ಅಂತ. ಕೋರಿಕೆ ತೀರ್ತಪ್ಪ ಅಂತಂದರೆ ಕೋರಿಕೆ ಇಲ್ಲದೇ ಇರೋ ಹಾಗೆ ಮಾಡ್ದ ಅಂತ. ಅದು ನಮಗೆ ಗೊತ್ತಿಲ್ಲ. ಈ ಕೋರಿಕೆ ತೀರ್ತು, ಇನ್ನೊಂದು ಕ್ಯೂ ಅಲ್ಲಿ ಇನ್ನೊಂದು ಕೋರಿಕೆ ಇರುತ್ತೆ, ಇನ್ನೊಂದು ಬಂತು. ಪ್ರವಾಹ, ನದಿ ಪ್ರವಾಹದ ಹಾಗೆ ನಮ್ಮ ಆ ಕೋರಿಕೆಗಳ ಪ್ರವಾಹ ಹೋಗ್ತಾ ಇರುತ್ತೆ. ಹಾಗಲ್ಲ, ದತ್ತಸ್ವಾಮಿ ಯಾವುದೇ ಕೋರಿಕೆ ಇಲ್ಲದೇ ಇರುವಂಥ ಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಹೋಗೋ. ಅದು ಬರೋದು ಬಹಳ ಕಷ್ಟ ಇದೆ, ಆದರೆ ಬರಬೇಕದು. ಅದು ಬಂದಾಗಲೇ ಜನ್ಮ ಧನ್ಯವಾಗೋದು. ಅದಕ್ಕೆ ಈ ಅನಘಾ ವ್ರತವನ್ನು ಸ್ವಾಮೀಜಿಯವರು ನಮಗೆ ಪರಿಚಯಿಸಿರೋದು. ಎಲ್ಲೆಲ್ಲೂ ಅನಘಾ ವ್ರತವನ್ನು ಮಾಡ್ಕೋತಾ ಇರ್ತಾರೆ. ನೀವು ಎಲ್ಲ ಸೇರಿ ಇವತ್ತು ಶಿವಮೊಗ್ಗದಲ್ಲಿ ಹೀಗೆ ಅನಘಾ ವ್ರತ ಮಾಡ್ತಾ ಇದ್ದೀರಿ ಅಂತಂದರೆ ತುಂಬ ಸಂತೋಷ. ಇದು ಆ ಸ್ವಾಮಿಯ ವ್ರತ, ಅದು ದತ್ತನ ಸನ್ನಿಧಿಯಲ್ಲಿ. ಆ ಪಾದುಕೆಗಳು ಬಹಳ ಅಪರೂಪವಾಗಿ ಸಿಕ್ಕಿರುವಂಥ ಪಾದುಕೆಗಳು. ಕೆಲವೆಲ್ಲ ಕ್ಷೇತ್ರಗಳು ನಾವೇನೋ ಚಂದ ವಸೂಲಿ ಮಾಡಿಕೊಂಡು ಕಟ್ಟೋ ಥರದ ಕ್ಷೇತ್ರ ಅಲ್ಲ. ಕೆಲವೆಲ್ಲ ಹಾಗೆ ನಿರ್ಮಾಣ ಆಗಿರಬಹುದು, ಆದರೆ ಈ ಥರದ ಕ್ಷೇತ್ರಗಳು ಗುರು ಸಂಕಲ್ಪದಿಂದ, ದತ್ತನ ಸಂಕಲ್ಪದಿಂದ ಮಾತ್ರ ಆಗಕ್ಕೆ ಸಾಧ್ಯ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಅವರು ಆ ಕಥೆಯನ್ನೆಲ್ಲ ಕೂಡ ನಿಮ್ಗೆ ಹೇಳಿರ್ತಾರೆ, ಹೇಗೆ ಅದು ನಿರ್ಮಾಣವಾಯಿತು, ಹೇಗೆ ಬಂತು ಅನ್ನೋದನ್ನೆಲ್ಲ ಕೂಡ. ಆ ದತ್ತನ ಪಾದುಕೆಗಳು ಹೇಗೆ ಸಿಕ್ತು. ನಾವೆಲ್ಲ ಅಂದ್ಕೊಳ್ಳೋದು ನಾವು ಗುರುಗಳನ್ನು ಹುಡುಕೊಂಡು ಹೋದ್ವಿ ಅಂತ. ಅದು ಬಹಳ ತಪ್ಪು. ನಾವು ಹುಡುಕ್ಬೋದು, ಹುಡುಕಿದಾಗ ಸಿಗಲ್ಲ ಅಂತಿಲ್ಲ, ಸಿಗ್ತಾರೆ. ನಾಮಧಾರಕನಿಗೆ ಸಿಕ್ಕದ ಹಾಗೆ ಸಿಗ್ತಾರೆ, ಇಲ್ಲ ಅಂತಿಲ್ಲ. ಇದರಲ್ಲಿ ಪರೀಕ್ಷೆ ಜಾಸ್ತಿ. ಅಂದರೆ ಗುರುಗಳು ಯಾವಾಗ ನಮಗೆ ಸಿಗೋದು ನಿಜವಾಗಲೂ ಅಂದರೆ, ಗುರುಗಳು ಅನ್ಕೋಬೇಕು ಇವರನ್ನು ನಾನು ಸಿಗಬೇಕು ಅಂತ, ಆಗಲೇ ಅವ್ರು ಸಿಗೋದು ನಮಗೆ. ನಾವು ಅಂದ್ಕೊಂಡಾಗಲ್ಲ ಸಿಗೋದು, ಗುರುಗಳಿಗೆ ಅನಿಸು. ಹಾಗೆ ಸ್ವಾಮೀಜಿಯವರು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ರು, ಹೀಗೆ ಒಬ್ಬರು ಯಜ್ಞನಾರಾಯಣ ದೀಕ್ಷಿತರು ಅಂತ ಬರಲಿ, ಅವರಿಗೆ ದತ್ತನ ಅನುಗ್ರಹವಾಗಲಿ ಅಂತ. ಇದೆಲ್ಲ ಯಾವಾಗಿನ ಕಾಲದ್ದು. ಹಾಗೆ ಅವರಿಗೆ ಆ ಪಾದುಕೆ ಸಿಗೋದು, ದತ್ತನ ಪಾದುಕೆಗಳನ್ನು ಅವರು ಅಲ್ಲಿ ಪ್ರತಿಷ್ಠೆ ಮಾಡೋದು. ಎಷ್ಟೋ ಕ್ಷೇತ್ರಗಳನ್ನು ಬಂದು ಸ್ವಾಮೀಜಿಯವ್ರನ್ನ ಕೇಳ್ತಾರೆ, ಇದನ್ನು ನಿಮಗೆ ಒಪ್ಪಿಸ್ಬಿಡ್ತೀವಿ, ದತ್ತಪೀಠಕ್ಕೆ ಕೊಟ್ಬಿಡ್ತೀವಿ, ತಗೊಳ್ಳಿ ಅಂತ. ನೀವೇ ನಡೆಸಿ, ನಿಮಗೆ ಆಶೀರ್ವಾದ ಇರುತ್ತೆ. ಎಷ್ಟು ಕ್ಷೇತ್ರಗಳಿಗೆ ಹೀಗೆ ಹೇಳಿ ಕಳಿಸಿದ್ದಾರೆ ಸ್ವಾಮೀಜಿಯವರು. ಕರ್ನಾಟಕದಲ್ಲಾಗಿರ್ಬೋದು, ಆಂಧ್ರದಲ್ಲಾಗಿರ್ಬೋದು, ತಮಿಳುನಾಡಿನಲ್ಲಾಗಿರ್ಬೋದು, ತೆಲಂಗಾಣದಲ್ಲಾಗಿರ್ಬೋದು, ಅಲ್ಲ ಉತ್ತರ ಭಾರತದಲ್ಲಾಗಿರ್ಬೋದು. ಎಷ್ಟು ಕ್ಷೇತ್ರಗಳಿಗೆ ಸ್ವಾಮೀಜಿಯವರು ಹಾಗೆ ಹೇಳಿ ಕಳಿಸಿದ್ದಾರೆ. ಆದರೆ ಅದು ಏನು ವಿಶೇಷ, ಅದು ಏನೋ ಶಿವಮೊಗ್ಗದವ್ರ ಭಾಗ್ಯ ಇತ್ತೋ ಗೊತ್ತಿಲ್ಲ. ಇವ್ರು ಬಂದು ಕೇಳಿದ್ದು, ಸ್ವಾಮೀಜಿಯವರು ಸರಿ ಆಯಿತು ದತ್ತಪೀಠಕ್ಕೆ ತೊಗೋತೀನಿ ಅಂತ ಸ್ವಾಮೀಜಿಯವರು ಅನುಮತಿ ಕೊಟ್ಟಿದ್ದು, ಅದೇ ಮಹಾಭಾಗ್ಯ ಅಲ್ವಾ. ಅದು ಸಾಧ್ಯ. ಅದು ಸ್ವಾಮೀಜಿಯವರು ಬಂದಾಗ ಗೊತ್ತು ನಿಮಗೆ, ಸಾಲಲ್ಲ. ಈಗಲೇ ನಾವು ದೊಡ್ಡ ಕಾರ್ಯಕ್ರಮ ಅಂತಿದ್ದಾರೆ, ಚಾತುರ್ಮಾಸ್ಯ ಅಂತಲೂ ಕೇಳಿದ್ರು. ಚಾತುರ್ಮಾಸ್ಯದಲ್ಲಿ ನಾವು ಇಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಎಷ್ಟು ತೊಂದರೆ, ಭಕ್ತರಿಗೆ ತೊಂದರೆ. ಭಕ್ತರಿಗೆ ತೊಂದರೆ ಆಗೋದು
ಭಗವಂತನು ಗುರುಗಳು ತಮಗೆ ತೊಂದರೆ ಅಂತ ಭಾವಿಸ್ತಾರೆ. ಹಾಗಾಗಿ ಚಿಕ್ಕ ಕ್ಷೇತ್ರ, ಚಿಕ್ಕ ಜಾಗ ಕಷ್ಟವಾಗುತ್ತೆ. ಅದು ಸ್ವಾಮೀಜಿಯವರು ಬಂದಾಗ ಭಕ್ತರೆಲ್ಲ ಸೇರಬೇಕಾಗುತ್ತೆ. ಆದ್ದರಿಂದ ನೀವೇ ನಡೆಸಿ ಅಂತ ಹೇಳ್ತಾರೆ. ಆದರೆ ಅವರ ಭಕ್ತಿಗೆ ಮೆಚ್ಚಿ ಅವರು 3 ಸಲ 4 ಸಲ ಅಮ್ಮ ಇದ್ದರು. ಅಮ್ಮನ ಜೊತೆಯಲ್ಲಿ ಬಂದು ಅವರು ಹೇಳ್ತಿರ್ಲಿಲ್ಲ, ಅಮ್ಮನ ಕೈಯಲ್ಲಿ ಹೇಳಿಸ್ತಾ ಇದ್ದರು. ಅಮ್ಮ ಹೇಳಿದ್ರೆ ಬೇಗ ಕರಗ್ತಾರೆ ಅಂತ. ಸ್ವಲ್ಪ ತಾಳ್ಮೆಯಿಂದಿರಿ, ನೋಡೋಣ ಅಂತ ಸ್ವಾಮೀಜಿಯವರು ಕೆಲವು ದಿನ ಕಾಯಿಸಿದ್ರು. ಅವರ ಭಕ್ತಿಯನ್ನು ಪರೀಕ್ಷೆ ಮಾಡಿದ್ರು. ನೀವು ಎಲ್ಲ ಕೂಡ ಕೆಲವರು ಬಂದ್ರಿ. ಆಗ ನಮ್ಮ ಪ್ರಕಾಶ್ ಅವರು ಜೊತೆಗೆಲ್ಲ ಸೇರಿ ಮೈಸೂರಿಗೆ ಬಂದು ಅಲ್ಲಿ ಒಂದು ಕಾರ್ಯಕ್ರಮ ಆಯಿತು, ಸಂಘದ ಒಂದು ಕಾರ್ಯಕ್ರಮ ಆಯಿತು. ಆ ಸಂದರ್ಭದಲ್ಲಿ ಸ್ವಾಮೀಜಿಯವ್ರನ್ನ ಪ್ರಾರ್ಥನೆ ಮಾಡಿದ್ದು. ಹಾಗೆ ಇಲ್ಲಿ ನಮ್ಮ ನಿಸ್ರಾಣಿಯಲ್ಲಿ ಭಕ್ತರಿದ್ದಾರೆ, ಸ್ವಾಮೀಜಿಯವ್ರನ್ನ ಬರಮಾಡ್ಕೋತಾ ಇರ್ತಾರೆ. ಶ್ರೀಪಾದ್ ಅವರು, ಅವರ ಕುಟುಂಬದವರು, ಅವರೆಲ್ಲ ಬಂದು ಹೋದರು. ಸಾಗರದಲ್ಲಿ ಭಕ್ತರಿದ್ದಾರೆ. ಹೀಗೆ ಇವರೆಲ್ಲ ಬಂದು ಸ್ವಾಮೀಜಿಯವರ ಆಶ್ರಮ ಒಂದು ಈ ಪ್ರಾಂತದಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತೆಲ್ಲ ಅವರು ಕೇಳ್ತಾ ಇದ್ರು. ಇನ್ನು ಮತ್ತೂರಲ್ಲಿ ವಿದ್ವಾಂಸರೆಲ್ಲ ಕೂಡ ಮೈಸೂರಿಗೆ ಬಂದು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಅವರು ಮುಂದಿರ್ತಾರೆ. ಮೊನ್ನೆ ನಡೆದ ಮಹಾಚಂಡಿ ಹೋಮದಲ್ಲೂ ಕೂಡ ಮತ್ತೂರಿಂದ ವಿದ್ವಾಂಸರೆಲ್ಲ ಬಂದು ಆ ಕಾರ್ಯಕ್ರಮ ನಡೆಸ್ಕೊಟ್ರು. ಹೀಗೆ ಎಲ್ಲ ಹರಡ್ಕೊಂಡಿದ್ದಾರೆ ದತ್ತಭಕ್ತರು. ಇವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಸ್ವಾಮೀಜಿಯವರು ಈ ಶಿವಮೊಗ್ಗ ಕ್ಷೇತ್ರವನ್ನು ತಗೊಂಡು ನೀವೇ ನಡೆಸ್ತಾ ಇರಿ, ನಿಮಗೆ ಆ ಶಕ್ತಿಯನ್ನು ಸ್ವಾಮೀಜಿಯವರು ಕೊಡ್ತಾರೆ ಅಂತ ದೀಕ್ಷಿತರಿಗೆ ಇಲ್ಲಿ ಮೈಸೂರು ವತಿಯಿಂದ ಇರೋವಂಥ ಮ್ಯಾನೇಜರ್ ದೀಕ್ಷಿತ್ ಅವರು ಮೈಸೂರವರೇ, ಅವರಿಂದ ಶಿವಮೊಗ್ಗದವರಲ್ಲ. ಅದೇ ಹೇಳೋದು. ಆದರೆ ಮೈಸೂರು ವತಿಯಿಂದ ಇಲ್ಲಿದ್ದು ನೀವು ನಡೆಸಿ, ಹಾಗೇ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಸ್ವಲ್ಪ ಅಭಿವೃದ್ಧಿ ಆದರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಅನ್ನಿಸ್ತು. ಸಂಪಾದನೆ ಮಾಡಿಕೊಂಡು ಬಿಲ್ಡಿಂಗ್ ಕಟ್ಕೋಬಹುದು. ಇಲ್ಲೇ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟಿದ್ರೆ ಅದನ್ನು ಯಾರಿಗೋ ಬಾಡಿಗೆಗೆ, ಕಮರ್ಷಿಯಲ್, ಈಗಿನ ಕಾಲದಲ್ಲಿ ಕಮರ್ಷಿಯಲ್ ಹೇಗೆಲ್ಲ ಬೆಳ್ಕೊಂಡಿದೆ ಏರಿಯಾ ಎಲ್ಲ ನೋಡಿ. ಚೆನ್ನಾಗಿ ಬಾಡಿಗೆ ಬರುತ್ತೆ, ತಿನ್ಕೊಂಡು ಟಿ ವಿ ನೋಡ್ಕೊಂಡು ಇರೋದು ಅಷ್ಟೇ, ಮುಗಿದೋಯ್ತು. ಹೋಗಲೇಬೇಕು, ಎಲ್ಲರೂ ಹೋಗಲೇಬೇಕು. ಯಾರು 1000 ವರ್ಷ ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತದ್ಧನಂ ಹಿ ಶುದ್ಧಂ, ಯಾವುದು ಧನ ಶುದ್ಧವಾದ ಧನ, ತದ್ಧನಂ ಹಿ ಹರೇ ಕೃಷ್ಣ ಯತ್ವದರ್ಥೇ ವ್ಯಯೀಕೃತ ಯತ್ವದರ್ಥಂ ವ್ಯಯೀಕೃತ. ಭಗವಂತ ಯಾವ ಧನ, ಎಲ್ಲರಿಗೂ ಹಣ ಇರುತ್ತೆ. ಆ ಹಣ ಯಾರು ನಿನಗಾಗಿ ವ್ಯಯ ಖರ್ಚು ಮಾಡ್ತಾ ಇದ್ದಾರೋ, ಯಾರು ನಿನ್ನ ಸೇವೆಗೆ ವಿನಿಯೋಗ ಮಾಡ್ತಾ ಇದ್ದಾರೋ ಅದು ನಿಜವಾದ ಧನ. ನಾವು ಬ್ಯಾಂಕಲ್ಲಿಟ್ಟ ಧನ ಸ್ವಲ್ಪ ದಿನ ಬರುತ್ತೆ, ಅದು ಖರ್ಚಾಯಿತು, ಇನ್ನು ಕೊಡೋದಿಲ್ಲ ಅವರು ಕೂಡ. ಸ್ವಲ್ಪ ದಿನ ಬಡ್ಡಿ ಕೊಡ್ತಾರೆ, ಇಲ್ಲ ಅಸಲು ತೊಗೊಂಡ್ಬಿಟ್ರೆ ಅದೂ ಇರೋದಿಲ್ಲ ನಮಗೆ. ಕೆಲವು ದಿನ ಬರುತ್ತೆ, ಇಲ್ಲ ನಾವು ಆದಮೇಲೆ ಮಕ್ಕಳಿಗೋ ಮರಿ ಮಕ್ಕಳಿಗೋ ಬರುತ್ತೆ ಬ್ಯಾಂಕಲ್ಲಿರೋವಂಥ. ನಮ್ಮ ಜೊತೆಯಲ್ಲಿ ಬರೋ ಧನ ಯಾವುದು ಅಂತಂದರೆ, ನಾವು ಯಾವುದನ್ನು ಭಗವಂತನ ಸೇವೆಗೋಸ್ಕರ, ಧರ್ಮಕ್ಕೋಸ್ಕರ ಹೀಗೆ ದತ್ತ ದೇವಾಲಯ ಕಟ್ಟಿ ವಿನಿಯೋಗ ಮಾಡ್ತಾರೋ ಅದು ನಿಜವಾದ ಧನ ಅಂತ ಶಾಸ್ತ್ರ ಹೇಳುತ್ತೆ. ಅದು ನಿಜವಾದ ಧನ. ಯತ್ವದರ್ಥೇ ವ್ಯಯಿ ಸ ಏವ ಸಕಲ ಕಾಲ ಯಸ್ಮಿನ್ ಜಿಷ್ಣು ತ್ವಮರ್ಚ್ಯಸೆ. ಕಾಲ ಎಷ್ಟು ಟೈಮ್ ಕೊಟ್ಟಿದ್ದಾನೆ ಭಗವಂತ ನಮಗೆ. ಯೋಚನೆ ಮಾಡಿ ಹೇಳಿ, ನಾವು ನಿಜವಾಗಲೂ ಭಗವಂತನಿಗೆ, ಗುರುಗಳಿಗೆ ಸಮರ್ಪಣೆ ಮಾಡುವಂಥದ್ದು ನಮ್ಮ ಹತ್ರ ಏನಿದೆ ಹೇಳಿ? ನಮ್ಮದು ಅನ್ನೋದು ಏನಿದೆ ಹೇಳಿ? ಏನನ್ನ ನಾವು ಅರ್ಪಣೆ ಮಾಡ್ಬೋದು ಹೇಳಿ? ಏನನ್ನ ನಾವು ಭಗವಂತನಿಗೆ ಅರ್ಪಣೆ ಮಾಡ್ಬೋದು ಹೇಳಿ? ಮನಸ್ಸು ಅವಂದೇ. ನಮ್ಮದು, ನಾನು ಕೇಳಿದ್ದು ನಮ್ಮದು ಅಂತ ಏನಿದೆ ಹೇಳಿ? ನಮ್ಮದು ಅನ್ನೋದು ನಮ್ಮ ಸಮಯ, ನಮ್ಮ ಕಾಲ ಮಾತ್ರ ನಮ್ಮದು. ಯಾಕಂದರೆ ನಾವು ತಾನೇ ಅದನ್ನು ಕಳೀತಾ ಇದ್ದೀವಿ. ಕಾಲ, ಆ ಸಮಯ ಕೊಟ್ಟಿದ್ದಾನೆ, ಭಗವಂತನೇ ಕೊಟ್ಟಿದ್ದಾನೆ, ಸಂದೇಹವೇ ಇಲ್ಲ. ಆದರೆ ಆ ಸಮಯ ನಮ್ಮದು. ಅದಕ್ಕೆ ಸಏವ ಸಕಲ ಕಾಲ, ನಾವೇನೇ ಕೊಟ್ಟರು ಕೂಡ ಅದೆಲ್ಲ ಅವನು ಕೊಟ್ಟಿದ್ದೆ. ನಾವು ಒಂದು ತೆಂಗಿನಕಾಯಿ ತೊಗೊಂಡು ಬಂದು ಹೊಡಿತೀವಿ, ಇದು ನನ್ನದು ಅಂತ. ಅವನು ಬರೆಸಿದ್ದಾನೆ ಅಲ್ಲಿ ಆ ತೆಂಗಿನ ಮರದಲ್ಲಿ, ಅವನು ಹೇಳಿದ್ದಕ್ಕೆ ಬಂದಿದೆ. ಅಲ್ಲಿ ಇಲ್ಲಿ ಹೋದ್ರೆ ಬರ್ತಿತ್ತ? ಅದು ಮಳೆ ಆಯಿತು ಅದಕ್ಕೆ ಬಂತು, ಭೂಮಿ ಚೆನ್ನಾಗಿದೆ ಅದಕ್ಕೆ ಬಂತು. ಎಲ್ಲೋ ಮರಳುಗಾಡಲ್ಲಿ ತೊಗೊಂಡು ಹೋಗಿ ತೆಂಗಿನ ಮರ ಅಂತಂದ್ರೆ ಬರುತ್ತಾ? ಬರಲ್ಲ. ಅದು ಅವನ ಸಂಕಲ್ಪದಿಂದ ಬಂತು. ನಾವು ಅವನು ಕೊಟ್ಟ ಶಕ್ತಿಯಿಂದ ಸಂಪಾದನೆ ಮಾಡಿದ್ವಿ,
ಆ ಹಣದಲ್ಲಿ ತೊಗೊಂಡೋಗಿ ಅವನ ಅಂಗಡಿ ಅವನಿಗೆ ಕೊಟ್ವಿ, ಅಲ್ಲಿಂದ ಒಂದು ತೆಂಗಿನಕಾಯಿ ಕೊಂಡ್ಕೊಂಡು ಇಷ್ಟೇ ನಾವು ಮಾಡಿದ್ದು. ಒಂದು ಮಧ್ಯವರ್ತಿ ಆಗಿದ್ದೀವಿ ಹೊರತು ನಾವು ಸೃಷ್ಟಿ ಮಾಡಿದ್ದಲ್ಲ. ಅದು ನಾವು ಸೃಷ್ಟಿ ಮಾಡಿದ್ವಾ? ಇಲ್ಲ. ಅಲ್ಲಿಂದ ಹೂ ಕಿತ್ಕೊಂಡ್ಬಂದ್ವಿ. ನಾವು ನಮ್ಮ ಶ್ರಮ, ನಮ್ಮ ಭಕ್ತಿಯನ್ನು ಅಲ್ಲಿಟ್ಟಿವಿ ಅಷ್ಟೇ ಹೊರತು ನಮ್ಮದಲ್ಲ ಅದು. ಹಾಗಾಗಿ ಯಾವುದೂ ನಮ್ಮದಲ್ಲ. ನಾವು ಅಂದ್ಕೊಂಡು ಕೊಡ್ತೀವಿ, ನನ್ನದು ಕೊಡ್ತಾ ಇದ್ದೀನಿ, ನನ್ನದು ಕೊಡ್ತಾ, ಯಾವುದೂ ನನ್ನದಲ್ಲ, ಯಾವುದೂ ನಮ್ಮದಲ್ಲ. ಯಾವುದನ್ನೇ ನಾವು ಕೊಟ್ಟರು ಕೂಡ ಇದು ನಾನು ಕೊಟ್ಟಿದ್ದೆ ಅಂತಾನೆ, ಹೊಸದೇನಿದೆ? ಅದಕ್ಕೆ ಶಿವಾನಂದ ಲಹರಿಯಲ್ಲಿ ನಿನ್ನ ಹತ್ರ ಎಲ್ಲ ಇದೆ, ಇಲ್ಲದೇ ಇರೋದು ಒಂದೇ ಒಂದು, ನನ್ನ ಮನಸ್ಸು. ನನ್ನ ಮನಸ್ಸು ನನ್ನ ಹತ್ರ ಇದೆ, ಅದಕ್ಕೆ ನೀನು ಮಾಡ್ತೀಯ? ಇದನ್ನು ತೊಗೊಂಡ್ಬಿಡು, ಈ ಮನಸ್ಸನ್ನು ನೀನು ತೊಗೊಂಡ್ಬಿಡು. ನನ್ನದು ಅನ್ನೋದು ನನ್ನ ಕಾಲ, ನನ್ನ ಸಮಯ. ಈ ಸಮಯವನ್ನು ನಿನಗೆ ನಾನು ಅರ್ಪಣೆ ಮಾಡ್ತಾ ಇದ್ದೆ. ತನು ಮನ ಧನ ಅಂತ ಹೇಳ್ತಾರಲ್ಲ ರಾಮಚರಿತ ಮಾನಸದಲ್ಲಿ. ಹಾಗೆ ಯಾವುದೇ ರೂಪದಲ್ಲಾದರೂ ನಾವು ಭಗವಂತನಿಗೆ ಸೇವೆ ಮಾಡಬಹುದು. ಹೀಗೆ ನಾವೆಲ್ಲ ಸೇರಿ ಸ್ವಾಮಿಗೆ ನಮ್ಮ ಸಮಯವನ್ನು ಅರ್ಪಣೆ ಮಾಡಿದ್ವಿ. ಸ ಏವ ಸಕಲ ಕಾಲ ಯಸ್ಮಿನ್ ಜಿಷ್ಣು ತ್ವಂ ಅರ್ಚ್ಯಸೆ. ಎಲ್ಲಿ ಯಾವ ಸಮಯದಲ್ಲಿ ಯಾವ ಕಾಲದಲ್ಲಿ ನಿನಗೆ ಅರ್ಚನೆ ಮಾಡ್ತಾ ಇದ್ದೀವೋ ಅದು ನಿಜವಾದ ಸರಿಯಾದ ಸಕಲವಾದ ಕಾಲ. ಅದು ಉಳಿದಿದ್ದೆಲ್ಲ ವ್ಯರ್ಥವಾಯಿತು. ನಮ್ಮ ಅಕೌಂಟಲ್ಲಿ ಬೀಳೋದಲ್ಲ ಅದು, ಹಾಗೆ ಬಂತು ಹೋಯಿತು. ನಮ್ಮ ಅಕೌಂಟಿನಲ್ಲಿ ಬೀಳೋ ಹಾಗೆ ನಾವು ಮಾಡಬೇಕು. ಅದು ಭಗವಂತನ ನಾಮಸ್ಮರಣೆ, ಭಗವಂತನೇ ನಾವು ಮಾಡುವಂಥ ಕೈಂಕರ್ಯ, ಸೇವೆ, ಸಮಾಜ ಸೇವೆ, ಇದೆಲ್ಲವೂ ಕೂಡ ಸಕಲ ಕಾಲ. ಹಾಗೆ ಇವತ್ತು ಎಲ್ಲರೂ ಸೇರಿ ಈ ಆಷಾಢ ಮಾಸದಲ್ಲಿ, ಕರ್ನಾಟಕದಲ್ಲಿ ಆಷಾಢ ಮಾಸ ಬಹಳ ಪ್ರಸಿದ್ಧವಾದದ್ದು, ಪವಿತ್ರವಾದದ್ದು. ಕೆಲವು ಕಡೆ ಆಷಾಢ ಅಂತಾರೆ, ನಮಗೆ ಆಷಾಢ ಬಹಳ ಶ್ರೇಷ್ಠ. ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವ ಕೂಡ ಈಗಲೇ ಮಾಡೋದು ಆಷಾಢ ಮಾಸದಲ್ಲಿ. ಆಷಾಢ ಅನ್ನೋದು ಪವಿತ್ರವಾದ ದೇವರ ಕಾರ್ಯಕ್ಕೆ ಬಹಳ ಒಳ್ಳೆಯದು. ಕೆಲವು ಮುಹೂರ್ತಗಳಲ್ಲಿ ನಾವು ಗೃಹ ಪ್ರವೇಶ, ಮದುವೆ ಇತ್ಯಾದಿಗಳನ್ನು ಮಾಡೋಕ್ಕಾಗಲ್ಲ. ಕೆಲವು ಕಡೆ ಮಾಡಬಹುದು, ಅದಕ್ಕೆ ಸರಿಯಾದ ಮುಹೂರ್ತ ಇರೋದಿಲ್ಲ. ಆದರೆ ಈಗ ಎಲ್ಲರೂ ಸೇರಿ ಸತ್ಸಂಗ ಮಾಡೋಕ್ಕೆ ಬಹಳ ವಿಶೇಷವಾದ ಮುಹೂರ್ತ. ಸತ್ಸಂಗಕ್ಕೆ ಯಾವ ಮುಹೂರ್ತವೂ ಇಲ್ಲ. ಎಲ್ಲಿದ್ದರೂ ಬಹಿರ್ದೇಶದಲ್ಲಾದರೂ ಭಗವಂತನ ಸ್ಮರಣೆ ಮಾಡ್ಬೋದು ಅಂತ ಆಂಜನೇಯ ಸ್ವಾಮಿ, ಎಲ್ಲಿದ್ದರೂ ಕೂಡ ಭಗವಂತನ ಸ್ಮರಣೆ ಮಾಡ್ಬೋದು. ಯಾವ ಕಾಲದಲ್ಲಾದರೂ ಭಗವಂತನ ಸ್ಮರಣೆಯನ್ನು ಮಾಡ್ಬೋದು. ಈಗ ಆಗ ಅವರು ಇವರು ಇಲ್ಲಿ ಅಲ್ಲಿ ಅನ್ನೋದು ಯಾವುದೂ ಇಲ್ಲ. ಆ ಥರದ ಒಂದು ಭಗವಂತನ ಸೇವೆಯನ್ನು ಇವತ್ತು ನೀವೆಲ್ಲ ಸೇರಿ ಈ ರೂಪದಲ್ಲಿ ಇಲ್ಲಿ ಮಾಡಿದ್ದೀರಿ. ತುಂಬ ಸಂತೋಷ. ಕೆಲವೆಲ್ಲ ಇನ್ನೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕು ಇಲ್ಲಿ ಅಂತ ಸ್ವಾಮೀಜಿಯವರ ಸಂಕಲ್ಪ ಆಗಿದೆ. ಅಲ್ಲೇ ಮೈಸೂರಿನಿಂದಲೇ ಇದಕ್ಕೆ ಬೇಕಾಗಿರೋದನ್ನು ಕಳಿಸಿ ಸ್ವಾಮೀಜಿಯವರೊಂದು ಗುರುನಿಲಯ ನಿರ್ಮಾಣ ಕೂಡ ಮಾಡಿಸಿದ್ದಾರೆ. ಆದರೆ ಇನ್ನೂ ಬರೋಕ್ಕಾಗಲಿಲ್ಲ ಸ್ವಾಮೀಜಿಯವರು. ಆಗಲೇ ನಿರ್ಮಾಣ ಆಗಿ 6 ತಿಂಗಳಾಯ್ತಾ ದೀಕ್ಷಿತರು? 6 ತಿಂಗಳಾಯಿತು. ಸ್ವಾಮೀಜಿಯವರು ಇನ್ನೂ ಬರೋಕ್ಕಾಗಲಿಲ್ಲ. ಅಷ್ಟೂ ಕಾರ್ಯಕ್ರಮ, ಬಹಳ ಕಾರ್ಯಕ್ರಮಗಳಲ್ಲಿ ವ್ಯಗ್ರವಾಗಿರ್ತಾರೆ ಸ್ವಾಮೀಜಿಯವರು. ಈಗ ಮತ್ತೆ ಯಾತ್ರೆಗೆ ಹೊರಟಿದ್ದಾರೆ. ಆದಷ್ಟು ಬೇಗ ನಮ್ಮ ಶಿವಮೊಗ್ಗಕ್ಕೆ ಬರಲಿ ಸ್ವಾಮೀಜಿಯವರು ಅಂಥೇಳಿ ನೀವೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿ. ಸ್ವಾಮೀಜಿಯವ್ರನ್ನ ಬೇಗ ಬರಮಾಡಿಕೊಂಡು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ನೀವೆಲ್ಲರೂ ಕೂಡ ಮಾಡಿಕೊಳ್ಳೋ ಹಾಗಾಗಲಿ. ಇನ್ನು ಕೆಲವೆಲ್ಲ ಮಾತುಕತೆ ಆಗ್ತಾಯಿದೆ. ಯಾರ್ಯಾರಲ್ಲಿ ಏನೇನೋ ಪ್ರೇರಣೆಯನ್ನು ಉಂಟು ಮಾಡ್ತಾರೆ ಗೊತ್ತಿಲ್ಲ. ಅವ್ರಿಗೂ ಅನಿಸ್ಬೇಕಲ್ಲ, ನಮ್ಮ ದ್ರವ್ಯ ಸದ್ವಿನಿಯೋಗವಾಗಬೇಕು ಅಂತ ಅಷ್ಟು ಸುಲಭ ಅಲ್ಲ ಅದು. ಭಗವಂತನು ಬೇಕು ಅಂತ ಹೇಳಿ ತೊಗೊಳ್ಬೇಕು ಅದು. ಯಾಕಂದರೆ ವಂಶೋದ್ಧಾರ. ಈಗ ನೋಡಿ ಎಂಥ ಕಾರ್ಯಕ್ರಮ, ದತ್ತ ದೇವಸ್ಥಾನ ನಿರ್ಮಾಣ ಮಾಡಿಸಿ ದತ್ತನ ಸ್ಮರಣೆ ಮಾಡಿದ್ರೆ ಸಾಕು. ದತ್ತ ಇತ್ಯಕ್ಷರದ್ವಯಂ ಅಂತ. ಯಾವ ತೀರ್ಥ ಕ್ಷೇತ್ರಕ್ಕೆ ಹೋದಂಥ ಫಲವೂ ಕೂಡ ದತ್ತ ಅನ್ನೋವಂಥ ನಾಮದ ಮುಂದೆ ಸರಿಸಮ ಅಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಿರುವಾಗ ದತ್ತನ ಸನ್ನಿಧಿಯಲ್ಲೇ ನಾವು ಕೂತ್ಕೊಂಡು ದತ್ತನ ಸ್ಮರಣೆಯನ್ನು ಮಾಡ್ತಾ, ದತ್ತನ ಭಜನೆಗಳನ್ನು ಗಾನ ಮಾಡ್ತಾ, ಹೀಗೆ ಅನಘಾಷ್ಟಮಿ ವ್ರತವನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಎಂಥ ಭಾಗ್ಯ. ಇದಕ್ಕೆ ಬೇಕಾದಂಥ ಈ ಥರದ ಏರ್ಪಾಟು ಇರೋದರಿಂದ ನಾವು ಸೇರೋಕ್ಕಾಯ್ತು. ಮನೆಗಳಲ್ಲಿ 20-30 ಜನ ಸೇರಬಹುದು. ಅದು ದೊಡ್ಡ ಸತ್ಸಂಗ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೀಗೆಲ್ಲ ಆಶ್ರಮಗಳಿರಬೇಕು, ಎಲ್ಲರೂ ಸೇರಬೇಕು, ಅದು ಬಹಳ ಮುಖ್ಯ. ಈಗ ಕಲಿಯುಗದಲ್ಲಿ ಕಾಣದೇ ಇರುವಂಥ ಒಂದು ತೇಜಸ್ಸಿನಿಂದ ಇರುವಂಥ ಒಂದು ರಾಕ್ಷಸ, ಗೊತ್ತಾಯ್ತಾ ಯಾರು ಅಂತ? ತೇಜಸ್ಸು ತುಂಬಿರುವಂಥ ರಾಕ್ಷಸ, ಒಂದು ಡಬ್ಬದ ರೂಪದಲ್ಲಿರುವಂಥ ಒಂದು ರಾಕ್ಷಸ ಎಲ್ಲರ ಮನೆಯಲ್ಲೂ ಸೇರಿಕೊಂಡಿದ್ದ.
ಡಬ್ಬದಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಬಿಟ್ಟು ಬರೋದು ಎಲ್ರಿಗೂ ಕಷ್ಟ ಕಲಿಯುಗದಲ್ಲಿ. ಸೇರಬೇಕು. ಮೊದಲೆಲ್ಲ ಹೇಗೆ ನಮ್ಮ ಧರ್ಮ ಉಳ್ಕೋತು ಅಂತಂದರೆ ಹೀಗೆಲ್ಲ ಸತ್ಸಂಗದಲ್ಲಿ ಸೇರ್ತಾ ಇತ್ತು. ಈಗಂದರೂ ತಾಯಂದಿರೆಲ್ಲ ಬರ್ತಾ ಇದ್ದಾರೆ. ತಾಯಂದರಿಂದ ಧರ್ಮ ಉಳ್ಕೊಂಡಿದೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ತುಂಬ ಸಂತೋಷ. ಹಾಗೆ ಅವರು ಬಂದು ಹೀಗೆ ಸತ್ಸಂಗಗಳನ್ನು ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾರಲ್ಲ ಮನೆಯಲ್ಲಿರುವಂಥವ್ರು, ಯಜಮಾನರು, ಅವರಿಗೂ ಕೂಡ ಭಗವಂತನ ಅನುಗ್ರಹ. ಹೀಗೆ ಇಬ್ಬರು ತಂದೆ ತಾಯಂದಿರು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆ ಧರ್ಮ ಆಗಲೇ ಉಳ್ಕೊಡೋದು. ಹೀಗೆ ನಾವೆಲ್ಲ ಸೇರಿ ಸತ್ಸಂಗವನ್ನು ಮಾಡಿದಾಗ ಸನಾತನ ಧರ್ಮ ಅನ್ನೋದು ಶಾಶ್ವತ. ಅದನ್ನು ಯಾರೂ ಮುಟ್ಟಕ್ಕೆ ಸಾಧ್ಯ ಇಲ್ಲ, ಅದನ್ನು ಯಾರೂ ಕದಲಿಸೋಕ್ಕೂ ಸಾಧ್ಯ ಇಲ್ಲ. ಅದು ಶಾಶ್ವತವಾಗುತ್ತೆ. ಮಧ್ಯದಲ್ಲಿ ಬಂದು ಹೋಗೋದು ಅವೆಲ್ಲ ಹಾಗೆ ಬರ್ತಾ ಇರುತ್ತೆ. ಸ್ವಲ್ಪ ಗಾಳಿ ಜೋರು ಗಾಳಿ ಬೇಯಿಸುತ್ತೆ. ಸ್ವಲ್ಪ ಹೊತ್ತು ತಣ್ಣಗಿದ್ದರೆ ತಾನಾಗೇ ಹೋಗುತ್ತೆ ಅಷ್ಟೇ. ಆ ಥರದ ಗಾಳಿ ಅವೆಲ್ಲ. ಅದಕ್ಕೆ ನಾವೇನು ಹೆದರಬೇಕಾಗಿಲ್ಲ. ಹಾಗೆ ಅಂತ ಹೇಳಿ ನಾವು ಮಾಡುವಂಥ ಕರ್ತವ್ಯದಿಂದ ನಾವು ದೂರ ಆಗಬಾರ್ದು. ಹೀಗೆಲ್ಲ ನಾವು ಸೇರಬೇಕು, ಸತ್ಸಂಗಗಳು ಮಾಡಬೇಕು. ಅದಕ್ಕೆ ಸ್ವಾಮೀಜಿಯವರು ಆಶ್ರಮ ನಿರ್ಮಾಣ ಮಾಡೋದು. ಏನು ಕಾರಣ ಅಂತಂದರೆ ಎಲ್ಲ ಸೇರ್ತಾರೆ ಭಕ್ತರೆಲ್ಲ. ಹೀಗೆ ಸೇರೋದರಿಂದ ಧರ್ಮ ಅನ್ನೋದು ಉಳ್ಕೊಳ್ಳುತ್ತೆ. ಧರ್ಮ ಅನ್ನೋದಿದ್ದಾಗ ಪ್ರಪಂಚ ಎಲ್ಲ ಚೆನ್ನಾಗಿರುತ್ತೆ. ಧರ್ಮ ಮೂಲವಾಗಿದೆ ಪ್ರಪಂಚವೆಲ್ಲ ಅಂಥೇಳಿ ಸ್ವಾಮೀಜಿಯವರು ಸತ್ಸಂಗಗಳನ್ನು ಮಾಡಿ ಅಂತ ಹೇಳ್ತಾ ಇರ್ತಾರೆ. ಹೀಗೆ ನೀವೆಲ್ಲ ಸೇರಿ ಇವಾಗ ಹೇಳಿದ್ರು ಬೆಳಗ್ಗಿಂದ ಸಂಜೆವರೆಗೂ ಆಗುವಂಥ ಕಾರ್ಯಕ್ರಮಗಳು ತುಂಬ ಸಂತೋಷ. ದತ್ತನ ಸನ್ನಿಧಿಯಲ್ಲಿ ಚೆನ್ನಾಗಿ ನಾಮ ಸಂಕೀರ್ತನ ಮಾಡಿ, ದತ್ತಹೋಮದವರು ಕೂಡ ಬಂದು ಇಲ್ಲಿ ದತ್ತಹೋಮ ಮಾಡಿ ಹೋಗಿದ್ದರು. ತುಂಬ ಸಂತೋಷ. ಹಾಗೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ನೀವು ರೂಪಕಲ್ಪನೆ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮಾಡಿ. ಎಲ್ಲರಿಗೂ ದತ್ತನ ಅನುಗ್ರಹ ಪರಿಪೂರ್ಣವಾಗಲಿ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಭಗವಂತನು ಅನುಗ್ರಹಿಸಲಿ. ದೊಡ್ಡವರಿಗೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಭಗವಂತನು ದಯಪಾಲಿಸಲಿ. ನೀವು ಮನಸ್ಸಿನಲ್ಲಿ ಏನೇನು ಕೋರಿಕೆಗಳನ್ನು ಕೋರಿ ಇವತ್ತು ಅನಘಾವ್ರತವನ್ನು ಮಾಡಿಕೊಂಡಿದ್ದೀರಿ ಅವೆಲ್ಲವೂ ಕೂಡ ನಿಮಗೆ ಸಿದ್ಧಿ ಆಗಲಿ. ಭಗವಂತನ ಭಕ್ತಿ ಇನ್ನೂ ಹೆಚ್ಚಾಗಲಿ, ದೃಢವಾಗಲಿ. ಅಚಂಚಲವಾದಂಥ ಭಕ್ತಿ ನಿಮಗೆಲ್ಲರಿಗೂ ಕೂಡ ಉಂಟಾಗಲಿ ಅಂಥೇಳಿ ಈ ಸಮಯದಲ್ಲಿ ಭಗವಂತನ ದತ್ತಾತ್ರೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಜೈ ಗುರುದತ್ತ ಶ್ರೀ ಭಗವದ್ಗೀತೆ ಕಲಿತು ನೀವು ಇಲ್ಲಿ ಅವಧೂತ ದತ್ತಪೀಠದಲ್ಲಿ ಆನ್ಲೈನಲ್ಲೇ ನಿಮಗೆ ಭಗವದ್ಗೀತೆಯನ್ನು ಹೇಳ್ಕೊಡ್ತಾರೆ. ಇಲ್ಲೂ ಕೂಡ ಹೇಳ್ಕೊಡೋರಿದ್ದಾರೆ. 2-3 ಜನ ತಯಾರಾಗಿದ್ದಾರೆ. ಆದರೆ ಸಾಲದು. ಅದು 200-300 ಜನ ಆಗಬೇಕು, 2000-3000 ಜನ ಆಗಬೇಕು. ಆ ಭಗವದ್ಗೀತೆಯನ್ನು ನೀವು ಕಲಿತು ಮೈಸೂರಿಗೆ ಬಂದು ಅಲ್ಲಿ ಪರೀಕ್ಷೆ ಕೊಟ್ಟು ಸ್ವಾಮೀಜಿಯವರ ಅಮೃತ ಹಸ್ತದಲ್ಲಿ ಗೋಲ್ಡ್ ಮೆಡಲ್ ತೆಕ್ಕೋಬೇಕು ನೀವೆಲ್ಲರೂ ಕೂಡ. ಆಗ ಶಿವಮೊಗ್ಗ ಅನ್ನೋದು ದತ್ತಪೀಠದಲ್ಲಿ ಏನು ಕಷ್ಟ ಇಲ್ಲ, ಏನು ಭಯ ಪಡೋದೇನು ಅನಿಸುತ್ತೆ. ಅಯ್ಯೋ ನಮಗೆಲ್ಲಿ ಬರುತ್ತೆ. 4 ವಯಸ್ಸು ಮಕ್ಕಳಿಂದ ಹಿಡಿದು 90-95 ವಯಸ್ಸಿನ ವೃದ್ಧರವರೆಗೂ ಎಲ್ಲರೂ ಪರೀಕ್ಷೆ ಕೊಡ್ತಾ ಇದ್ದಾರೆ. ಅವರಿಗೆ ಹಾಗೆ ಬರ್ತಾ ಇದೆ. ಒಂದು ಅಧ್ಯಾಯ ಓದಿ ನೋಡಿ, ಭಕ್ತಿ ಯೋಗ ಸುಲಭವಾಗಿರುತ್ತೆ. ಅದನ್ನು ಓದಿ ನೋಡಿ, ನಿಮಗೆ ಅನಿಸುತ್ತೆ ನಾವು ಓದಬಹುದು, ನಮಗೆ ಬರುತ್ತೆ, ಒಂದು ನಂಬಿಕೆ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಭಯ, ಅಯ್ಯೋ ಸಂಸ್ಕೃತ ನಮಗೆ ಬಾಯಿ ಹೊರಲುತ್ತೋ ಇಲ್ವೋ ಇವೆಲ್ಲ ಅನಿಸುತ್ತೆ ಪ್ರಾರಂಭದಲ್ಲಿ, ಆಮೇಲೆ ಬರುತ್ತೆ. ಹಾಗೆ ಭಗವದ್ಗೀತೆಯನ್ನು ಕೂಡ ಕಂಠಸ್ಥ ಮಾಡಿ ಮಕ್ಕಳಿಗೂ ಕೂಡ ಭಗವದ್ಗೀತೆಯನ್ನು ಹೇಳ್ಕೊಡಿ. ಅದರ ಅರ್ಥವನ್ನು ಕೂಡ ತಿಳಿಸಿ ಮಕ್ಕಳಿಗೆ. ಆಗ ಇನ್ನೇನು ಮಾಡಬೇಕಾಗಿಲ್ಲ. ಎಷ್ಟೇ ಅವ್ರಿಗೆ ವಯಸ್ಸಾದರೂ ಧರ್ಮ ಅನ್ನೋದು ಹಾಗೆ ಉಳ್ಕೊಳ್ಳುತ್ತೆ. ನಮಗೆ ಭಯ ಇರೋಲ್ಲ. ಇನ್ನು ಭಗವದ್ಗೀತೆಯನ್ನು ಅವರಿಗೆ ಕೊಟ್ಬಿಟ್ರೆ ಸಾಕು. ಈಗ ಎಲ್ಲರೂ ನಾವು ಕೆಲಸದ ಮೇಲೆ ಹೋಗುವಾಗ ಜಾತ್ರೆಗಳಲ್ಲಿ ಅಲ್ಲಿ ಯಾರು ಬಂಧುಗಳು ದೊಡ್ಡವರಿದ್ದರೆ ಅವ್ರಿಗೆ ಒಪ್ಪಿಸ್ತೀವಿ ಮಗುವನ್ನು, ನೀವು ಸ್ವಲ್ಪ ನೋಡ್ತಾ ಇರಿ ಬರ್ತೀವಿ ಅಂತ. ಹಾಗೆ ನೀವು ನಿಮ್ಮ ಮಕ್ಕಳನ್ನು ಭಗವದ್ಗೀತೆಗೆ ಒಪ್ಪಿಸ್ಬಿಟ್ರೆ ಕೃಷ್ಣನೇ ಕೈ ಹಿಡ್ಕೊಂಡು ನಡೆಸ್ತಾನೆ ಮಕ್ಕಳನ್ನು, ಯಾವುದೇ ಸಂದೇಹ. ಧೈರ್ಯವಾಗಿ ನಾವು ಜಾತ್ರೆಯಲ್ಲೆಲ್ಲ ಓಡಾಡ್ತೀವಿ, ಯಾಕೆ ಅವ್ರ ಹತ್ರ ಇದ್ದಾರೆ, ಅವ್ರು ನೋಡ್ಕೋತಾರೆ ಅಂತ. ಹಾಗೆ ಭಗವದ್ಗೀತೆ ಒಪ್ಪಿಸ್ಬಿಟ್ರೆ ಅವರಿಗೆ, ಹಾಗೆ ಕೃಷ್ಣನಿಗೆ ಒಪ್ಪಿಸ್ಬಿಟ್ರೆ, ಗುರುಗಳಿಗೆ ಒಪ್ಪಿಸ್ಬಿಟ್ರೆ ಅವ್ರ ಜೀವನ ಎಲ್ಲ ಚೆನ್ನಾಗಿರುತ್ತೆ, ಆನಂದವಾಗಿರ್ತಾರೆ. ಏನೇ ಪರೀಕ್ಷೆ ಬಂದರೂ ಕೂಡ ಗೆಲ್ತಾರೆ, ಗೆದ್ದು ಮತ್ತು ಮೇಲೆ ಬರ್ತಾರೆ. ಅದರಿಂದ ಭಗವದ್ಗೀತೆಯನ್ನು ಮಕ್ಕಳಿಗೆ ಕಲಿಸಿ ನೀವೆಲ್ಲರೂ ಕೂಡ ಕಂಠಪಾಠ ಮಾಡಿ ಓದಿ ನೋಡೋದನ್ನು ಕೂಡ ಅಭ್ಯಾಸ ಮಾಡಿ ಚೆನ್ನಾಗಿ. ಇಲ್ಲೂ ಕೂಡ ಒಂದು ಸಲ ಭಗವದ್ಗೀತಾ ಪಾರಾಯಣ ಆದರೆ ಚೆನ್ನಾಗಿರುತ್ತೆ. ಶೃಂಗೇರಿಯಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ಪರೀಕ್ಷೆ ಮಾಡಿದಾಗ ಅಲ್ಲಿ ದತ್ತಪೀಠದಲ್ಲಿ ಕಲಿತವರೆಲ್ಲ ಬರ್ತಾರೆ. ಶೃಂಗೇರಿ ಪೀಠದಲ್ಲಿ ಪರೀಕ್ಷೆಯನ್ನು ಕೊಟ್ಟಾಗ ಅಲ್ಲಿ ಗುರುಗಳು ಬಹಳ ಸಂತೋಷವಾಗಿ ನೋಡಿ, ಓಹೋ ದತ್ತಪೀಠದವ್ರು ಬಂದರು ಅಂದರೆ ಇವರು ಪ್ರೈಸು ಕಡ್ಡಾಯ ಇದ್ದೇ ಇರುತ್ತೆ.
ಎಷ್ಟು ಜನ ಬಂದರೆ ಅಷ್ಟು ಜನ. ಅವರು ಪರೀಕ್ಷೆಯನ್ನು ಕೊಟ್ಟವರಿಗೆ 21,000 ರೂಪಾಯಿ ಕೊಡ್ತಾರೆ. ಚೆನ್ನಾಗಿ ಫಸ್ಟ್ ಕ್ಲಾಸಲ್ಲಿ ಅವರು ಉತ್ತೀರ್ಣರಾದರೆ ಅವರಿಗೆ ಆ ಥರದ ಒಂದು ಪ್ರೈಸನ್ನು ಕೊಡ್ತಾರೆ. ಅವರದೆಲ್ಲ ತಂದು ಸ್ವಾಮೀಜಿಯವ್ರಿಗೆ ಸಮರ್ಪಣೆ ಮಾಡಿ. ಹಾಗೆ ಆ ಭಗವದ್ಗೀತಾ ಪ್ರಚಾರ ಅನ್ನೋದು ಇನ್ನೂ ಚೆನ್ನಾಗಾಗಲಿ. ನೀವೆಲ್ಲರೂ ಕೂಡ ಅಭ್ಯಾಸ ಮಾಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಗುರುದತ್ತ. ಶ್ರೀ ಗುರುದತ್ತ. ಅವಧೂತ ಚಿಂತನ. ಶ್ರೀ ಗುರುದೇವ ದತ್ತ.